ಕಾಂಗ್ರೆಸ್ ನಾಯಕರ ಕಚ್ಚಾಟಕ್ಕೆ ಕೊನೆಗೂ ಬ್ರೇಕ್ ಬಿತ್ತ ಅನ್ನುವಂತ ಒಂದು ಸುದ್ದಿ ಸಿಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾರ್ನಿಂಗ್ಗೆ ಎಲ್ಲರೂ ಗಪ್ಚುಪ್ ಆದ್ರ ಅಂತ ಸದ್ಯ ಒಂದಷ್ಟು ಚಟುವಟಿಕೆಗಳು ಗರಿಗೆದರಿವೆ. ಆ ಬೆಳವಣಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಏನು ಕೊಟ್ಟರು, ಎಲ್ಲರೂ ಗಪ್ಚುಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಗೆ ಬರುತ್ತಿದ್ದಂತೆ ಡಿಸಿಎಂ ಡಿಕೆಶಿ ಕೂಡ ಸೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ನ ಕಚ್ಚಾಟಕ್ಕೆ ಸದ್ಯ ಎಸಿಸಿ ಅಧ್ಯಕ್ಷರ ವಾರ್ನಿಂಗ್ ಇಂದ ತಣಿಸಲಾಗಿದೆಯಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ವಾರ್ನಿಂಗಿಗೆ ಸದ್ಯ ಬೆಚ್ಚಿ ಬಿದ್ರ ಬೆಳಗಾವಿ ಸೇರಿದಂತ ಕೆಲ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ನ ಕಚ್ಚಾಟಕ್ಕೆ ಬಿತ್ತ ಬ್ರೇಕ್. ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ, ನಾನಿದ್ದೇನೆ, ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ಸೋನಿಯಾ ಗಾಂಧೀಜಿಯವರಿದ್ದಾರೆ. ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ. ಆದರೆ ಬದಲಾವಣೆ ಎಲ್ಲಿದೆ ಬದಲಾವಣೆ? ಸೂಕ್ತ ಕಾಲ ಅಂದ್ರೆ ನಾಳೆ ನಾಡ್ದೆ ಅಂತ ಇಲ್ಲ. ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ, ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲ ನಿಭಾಯಿಸಬೇಕಾಗಿದೆ. ಟ್ವಿಸ್ಟ್ ಮಾಡಕ್ ಹೋಗ್ಬೇಡಿ, ಕೊಡೋದೇ ಇಲ್ಲ. ನೀವು ಬದಲಾವಣೆ ಏನಾದ್ರು ಮಾಡ್ಲಕ್ಕೆ ಹೋಗಿ ಸ್ವಲ್ಪ ಆದ್ರೂ ನಾವು ಗಾರ್ಡ್ ಮಾಡಿದ್ವಿ. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇರ್ತಿದೆ. ಏನು ಇಲ್ಲಿ ಯಾರಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ರ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡ್ತಾರ. ಅರೆ ನಾವು ಹೈಕಮಾಂಡ್ದವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ, ಮಾಡಬಾರ್ದು ಮಾಡೋದಿಲ್ಲ. ಆದರೆ ಇಂಥದಕ್ಕೆ ಪ್ರತಿಯೊಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು, ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು, ನಿಮ್ಗೆ ಯಾರು ಕೊಡು ಅಂದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡಿದ್ದು, ನೀವೇ ಹೇಳಿಕೆಗಳು ಕೊಡ್ತೀರಿ, ನೀವೇ ಗೊಂದಲ ಸೃಷ್ಟಿ ಮಾಡ್ತೀರಿ. ಅದಕ್ಕೇನು ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದು ಕ್ಲಾರಿಫಿಕೇಶನ್ ಕೊಡೋಕ್ಕಾಗ್ತದೆ? ಅದಕ್ಕಾಗಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ತದೆ. ಅದಕ್ಕಾಗಿ ಕಾಂಗ್ರೆಸ್ನ ಕಚ್ಚಾಟಕ್ಕೆ ಎಸಿಸಿ ಅಧ್ಯಕ್ಷರ ಎಚ್ಚರಿಕೆಯ ಮಾತು. ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಎಲ್ಲವನ್ನ ಕೂಡ ಒಟ್ಟಾಗಿ ಕರೆದುಕೊಂಡು ಹೋಗಿ ಅಂತ ಡಿಕೆಶಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ರ. ಸತೀಶ್ ಜಾರಕಿಹೊಳಿ ಸೇರಿ ಎಲ್ಲರನ್ನ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗಿ ಸಚಿವರ ಜೊತೆ ಪದೇ ಪದೇ ಆಂತರಿಕ ಸಮರ ಬೇಡ ಅಂತ ಡಿಕೆಶಿಗೆ ಎಐಸಿಸಿ ಅಧ್ಯಕ್ಷ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಖಡಕ್ ಎಚ್ಚರಿಕೆ ರವಾನೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರಿಂದ ಖಡಕ್ ಎಚ್ಚರಿಕೆಯನ್ನ ರವಾನಿಸಲಾಗಿದೆ ಡಿಕೆಶಿಗೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಎಲ್ಲರನ್ನ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗಿ ಆಂತರಿಕ ಸಚಿವರ ಜೊತೆ ಒಂದು ರೀತಿ ಪದೇ ಪದೇ ಸಮರ ಬೇಡ ಅಂತ ಸೂಚನೆಯನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಸೂಚನೆ ಕೊಟ್ಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ನೀವು ರಾಜ್ಯದ ಪಕ್ಷದ ಅಧ್ಯಕ್ಷರು, ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು, ಸಚಿವರ ಜೊತೆ ನೀವು ಸಮರಕ್ಕಿಳಿಬಾರದು ಅಂತ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಈ ಮೂಲಕ ಈಗ ಎಐಸಿಸಿ ಅಧ್ಯಕ್ಷರ ಮಧ್ಯಪ್ರವೇಶದಿಂದ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟಕ್ಕೆ ಬ್ರೇಕ್ ಬಿತ್ತ. ಭಿನ್ನಮತೀಯರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಎಚ್ಚರಿಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಮಾತನಾಡಿದ್ದಾರೆ. ಎಲ್ಲರೂ ಖರ್ಗೆ ಮಾತನ್ನ ಪಾಲನೆ ಮಾಡಬೇಕು ಅಂತ
HC ಮಹದೇವಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿಸ್ತಿನಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು. ಭಿನ್ನಮತೀಯರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಎಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ HC ಮಹದೇವಪ್ಪನವರು ಕೂಡ 100ಕ್ಕೆ 100 ಸತ್ಯ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದ್ದಾರೆ ಅದು ಸರಿ ಇದೆ, ಅದೇ ರೀತಿಯಾಗಿ ಎಲ್ಲರೂ ನಡ್ಕೊಳ್ಬೇಕು ಅಂತ HC ಮಹದೇವಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ AICC ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ಹೇಳಿರೋ ಮಾತು 100ಕ್ಕೆ 100 ಸರಿಯಾಗಿದೆ. ಎಲ್ಲರೂ ಅದನ್ನು ಪರಿಪಾಲನೆ ಮಾಡಿ ಶಿಸ್ತಿನಿಂದ ಪಕ್ಷನ ಸಂಘಟನೆ ಮಾಡಬೇಕು. ಸರ್ಕಾರ ಒಳ್ಳೆಯ ಹೆಸರು ತರೋ ರೀತಿ ಕೆಲಸ ಮಾಡಬೇಕು. ಕರೆಕ್ಟ್ ಆಗಿದೆ. ಈಗ ಮಾತಾಡಿದ್ದೇನ್ರಿ, ಈಗ ಮಾತಾಡಿದ್ದೇನು. ನಮ್ಮ AICC ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ಹೇಳಿರೋ ಮಾತು 100ಕ್ಕೆ 100 ಸರಿಯಾಗಿದೆ. ಎಲ್ಲರೂ ಅದನ್ನು ಪರಿಪಾಲನೆ ಮಾಡಿ ಶಿಸ್ತಿನಿಂದ ಪಕ್ಷನ ಸಂಘಟನೆ ಮಾಡಬೇಕು. ಸರ್ಕಾರ ಒಳ್ಳೆಯ ಹೆಸರು ತರೋ ರೀತಿ ಕೆಲಸ ಮಾಡಬೇಕು. ಕರೆಕ್ಟ್ ಆಗಿದೆ. ಈಗ ಮಾತಾಡಿದ್ದೇನ್ರಿ, ಈಗ ಮಾತಾಡಿದ್ದೇನು.